ಹಲೋ ಫ್ರೆಂಡ್ಸ್, ಈಗ ನಾವು ನಮ್ಮ ಮುತ್ತುದಳ್ಳಿಯ ಹಿತಕಾರಿ ನರ್ಸರಿಲಿದ್ದೀವಿ. ನಿಮ್ಮ ಎದುರುಗಡೆ ಕಾಣ್ತಿರೋ ಇನ್ನು ಒಂದು ಹಣ್ಣು ಯಾವುದು ಅಂತಂದರೆ ಇದನ್ನು ಬಾರ್ಬಡಾಸ್ ಚೆರಿ ಅಂತ ಹೇಳ್ತೀವಿ. ಸೊ ಇದು ಕೆರಿಬಿಯನ್ ಅಥವಾ ಬಾರ್ಬಡಾಸ್ ಕಂಟ್ರಿಲಿ ಒರಿಜಿನ್ ಆಗಿದ್ದು. ಇದರ ಒಂದು ವೈಜ್ಞಾನಿಕ ಹೆಸರು ಏನಂತಂದರೆ ಮಾಲ್ಫೀಜಿಯಾ ಎಮರ್ಜಿನೇಟಾ ಅಂತ ಹೇಳ್ಬಿಟ್ಟು ಇದನ್ನು ನಾವು ನಾರ್ಮಲ್ ಆಗಿ ಬಾರ್ಬಡಾಸ್ ಚೆರಿ ಅಂತಲೇ ಕರಿಬೋದು. ಈಗ ಜಗತ್ತಲ್ಲಿ ಸುಮಾರು ವೆರೈಟೀಸ್ ಆಫ್ ಚೆರೀಸ್ ಇದೆ. ಇದು ಮನಿಲಾ ಚೆರಿ ಮತ್ತು ಈ ರೀತಿ ಕರೋಂಡ ಚೆರಿ, ಬೇರೆ ಬೇರೆ ವೆರೈಟಿಯಲ್ಲಿ ಇದು ಕೂಡ ಒಂದು. ಸೊ ನೀವು ನೋಡ್ಬೋದು, ಇದು ಏನಿಲ್ಲ ಅಂದರೆ ಒಂದು 7ರಿಂದ 12 ಅಡಿವರೆಗೂ ಎತ್ತರ ಬೆಳೆಯುತ್ತೆ. ಮತ್ತು ಇದು ಮರ ಆಗೋಲ್ಲ, ಜಸ್ಟ್ ಒಂಥರ ಖುಷಿಯಾಗಿ ಬೆಳೆಯುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದಿನ್ನೂ ಪ್ರೂನಿಂಗ್ ಮಾಡಿರೋದು. ಸೊ ಪ್ರೂನಿಂಗ್ ಮಾಡಾದ್ಮೇಲೆ ಹೊಸ ಚಿಗುರು ಬಂದು ಇಷ್ಟು ಎತ್ತರ ಆಗಿರೋದು. ಎತ್ತರ ಆದರೂ ಕೂಡ ಈ ಥರ ಬುಷಿಯಾಗಿ ಬೆಳೆಯುತ್ತೆ. ಬೆಳೆದಾದ್ಮೇಲೆ ನೋಡಿ, ಸುಮಾರು ಎಷ್ಟೊಂದು ಕಾಯಿಗಳು ಬಿಟ್ಟಿದೆ. ಹಾರ್ವೆಸ್ಟ್ ಮಾಡೋಕ್ಕೂ ಒಂಥರ ಆಗದೆ ಅಷ್ಟು ಏನಂದರೆ ಒಂದು ಕೊನೆಯಲ್ಲಿ ಆ ಒಂದು ಕಾಯಿಗಳ ತೂಕಕ್ಕೆ, ಕಾಯಿಗಳ ಸಂಖ್ಯೆ ಗಣನೀಯವಾಗಿದೆ. ಅಂದರೆ ಅಷ್ಟೊಂದು ಈಲ್ಡ್ ಕೊಡುತ್ತೆ ಇದು. ನೋಡ್ತಿದ್ದೀರಲ್ವ, ಮೇಲ್ಗಡೆ ಕೂಡ ಎಲ್ಲಿ ಒಂದು ಯಾವ ಪ್ಲೇಸು ಒಂದು ಖಾಲಿ ಇಲ್ಲ. ಇಷ್ಟು ಸುಮಾರು ಕಾಯಿಗಳು ಬಿಟ್ಟಿದೆ ಇದಕ್ಕೆ. ಏನು ಅಂತಂದರೆ ಇದಕ್ಕೆ ಇಷ್ಟು ಮೊದಲು ಬಿಟ್ಟಿರಲಿಲ್ಲ. ಅಂದರೆ ಇದು ಇದೇ ಸೀಸನ್ ಇದಕ್ಕೆ. ತುಂಬ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಮತ್ತು ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಎಲ್ಲ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಇಳಿ ಬಂದಿದೆ ಇದು. ಕಾಯಿ ಇದ್ದಾಗ ಹುಳಿ ಇದ್ದು ಹಣ್ಣು ಈ ಥರ ಡಾರ್ಕ್ ಬ್ಲಡ್ ರೆಡ್ ಕಲರ್ ಆದಮೇಲೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇದರಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸದ್ಯ 4ರಿಂದ 5 ಮರಗಳ ಗಿಡಗಳಿದೆ. ಈ ಥರ ಖುಷಿಯಾಗಿ ಬೆಳೆಯುತ್ತೆ ಇದು. ನೀವು ಹಿತಕಾರಿ ನರ್ಸರಿಗೆ ಭೇಟಿ ಕೊಟ್ಟರೆ ಇದನ್ನು ನೋಡ್ಬೋದು ಮತ್ತು ಹಣ್ಣುಗಳನ್ನು ಟೇಸ್ಟ್ ಮಾಡಿ ಎಂಜಾಯ್ ಮಾಡ್ಬೋದು. ಸೊ ಒಂದ್ಸರಿ ನಮ್ಮ ಹಿತಕಾರಿ ನರ್ಸರಿಗೆ